ಫಸ್ಟ್ ಡೇ ಫಸ್ಟ್ ಶೋ ಟಾಕ್ಸಿಕ್. ನೀವೇನಾದ್ರೂ ಹೋಗಿ ಸಿನಿಮಾನ ನೋಡಿದ್ರೆ ನಿಮ್ಗೆ ಇಷ್ಟ ಆದರೆ ಒಳ್ಳೆಯದೇ, ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕೆಟ್ಟದಾಗ ಮಾತಾಡಬೇಡಿ. ಬ್ಲ್ಯಾಕ್ ಆ್ಯಂಡ್ ರೆಡ್ ಆ್ಯಂಡ್ ಕ್ರೀಮ್ ಕಾಂಬೋ ಇದನ್ನೇನಾರು ನಾನು ತೊಗೊಂಡೋಗ್ಬಿಟ್ರೆ ನಮ್ಮಮ್ಮ ದಿನ ಹೋಗಿತಾರೆ ಅನಿಸುತ್ತೆ. ಏನು ಇಷ್ಟೊಂದು ಕೊಳೆ ಆಗೈತಲ್ಲ ಅಂತ ದಿನ ಒಗ್ದು ಚೆನ್ನಾಗಿದೆ. ಏನಿದ್ರೆ ಏನು ಬಂತು, ಒಬ್ಬೊಬ್ಬನೇ ಮೂವಿಗೆ ಹೋಗೋ ಥರ ಇದೆ. ಇಷ್ಟು ಹೇಳ್ಬೋದು ಡಾರ್ಲಿಂಗ್ಸ್. ದಿಸ್ ಈಸ್ ಮೈ ರಿವ್ಯೂ ಟಾಕ್ಸಿಕ್ ಬಗ್ಗೆ. ನೀವು ಕೂಡ ನೋಡಿ, ಆದರೆ ಒಳ್ಳೆದನ್ನು ಮಾತಾಡಿ, ಗೆಲ್ಸೋಣ, ನಮ್ಮವ್ರನ್ನ ಬೆಳೆಸೋಣ. ಹೋಗೋಣವಾ? ಓಪನ್ ಇದೆ, ಲೆಟ್ಸ್ ಗೋ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಆ್ಯಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ಇವಾಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ, ಬೆಳಗಿನ ಜಾವ 6 ಗಂಟೆ. ಇನ್ನು ಇವಾಗ ತಾನೇ ಸೂರ್ಯ ಹುಡ್ತಾ ಇದ್ದಾನೆ. ಯಾಕೆ ಇಷ್ಟು ಬೇಗ ಎದ್ದು ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಟಾಕ್ಸಿಕ್ ರಿಲೀಸು ಡಾರ್ಲಿಂಗ್ಸ್. ಫಸ್ಟ್ ಡೇ ಫಸ್ಟ್ ಶೋ ಟಾಕ್ಸಿಕ್. ಹೋಗೋಣ ಬನ್ನಿ. 6:30ಕ್ಕೆ ಶೋ ಇದೆ. ಇವಾಗ ಟೈಮ್ ಒಂದು ಕರೆಕ್ಟಾಗಿ 6:05. ಬೇಗ ಹೋಗ್ಬಿಡೋಣ. ಅದೇನಂದರೆ ಡಾರ್ಲಿಂಗ್ಸ್, ನಾನು ಒಬ್ಬನೇ ಬುಕ್ ಮಾಡ್ಕೊಂಡಿರೋದು, ಒಬ್ಬನೇ ಹೋಗ್ತಾ ಇರೋದು. ಅದಕ್ಕೆ ನನಗೆ ನೈಟೆಲ್ಲ ಎದ್ದೇಳ್ತೀನಾ ಇಲ್ವಾ ಅಂತ 2 ಗಂಟೆಗೆ ಒಂದು ಸಲ ಎದ್ದು, 3 ಗಂಟೆಗೆ ಒಂದು ಸಲ ಎದ್ದು ಫೋನ್ ನೋಡಿ ಮಲಗಿ ಕರೆಕ್ಟಾಗಿ ನಿದ್ದೆನೇ ಆಗಿಲ್ಲ. ನೋಡಿ, ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ? ಬಿಕಾಸ್ ಯಾರು ವೆಬ್ಸೈಟ್ ಇಲ್ಲ, ಯಾರು ಬಾರೋ ಟೈಮ್ ಆಯಿತು ಹೋಗೋಣ ಅನ್ನೋ ಥರ ನಾನೇ ಎದ್ದೇಳಬೇಕು. ಒಂಚೂರು ಮಿಸ್ ಆಯಿತು ಅಂದರೆ ಹೋಗೇನೆ. ಬಿಕಾಸ್ ಇಲ್ಲಿಂದ ನಾನು ಬುಕ್ ಮಾಡಿರೋದು ಲೂಲು ಮಾಲಲ್ಲಿ. ಇಲ್ಲಿಂದ ನಂಗೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಏನಿಲ್ಲ ಅಂದರೆ 10-15 ಮಿನಿಟ್ಸ್ ಅಷ್ಟೇ, ತುಂಬ ಏನಿಲ್ಲ, ಒಂದು 10-15 ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು. ಬಟ್ ಆದರೂ ನಾನು ಒಂದು ಸಲ ಮಲಗಿದ್ರೆ ಎದ್ದೇಳೋದೇ ನನಗೆ ಗೊತ್ತಾಗಲ್ಲ. ರಪ್ಪಂತ ಹಿಂಗೆ ಕಂಡುಬಿಟ್ರೆ ಅಲ್ಲಿ 10 ಗಂಟೆ ಆಗ್ಬಿಟ್ಟಿರುತ್ತೆ, ಹಂಗೆ ಆಗ್ಬಿಟ್ಟಿರುತ್ತೆ, ಆ ಥರ ಎದ್ದೇಳ್ತೀನಿ. ಸೊ ಅದೊಂದು ಟೆನ್ಷನಲ್ಲಿ ಎದ್ದು 2:30-3 ಗಂಟೆಯಿಂದ ನಿದ್ದೆನೇ ಆಗಿಲ್ಲ. ಇನ್ನು 3:30ನಾ, ಇನ್ನು 4:30ನಾ, ಓಕೆ ಇನ್ನು 5 ಗಂಟೆನಾ, ಓಕೆ ಸ್ಟಾರ್ಟ್. 5:20ಕ್ಕೆ ಎದ್ದು ಡಾರ್ಲಿಂಗ್ಸ್ ಸ್ನಾನ ಎಲ್ಲ ಮಾಡಿ ಇವಾಗ ಕರೆಕ್ಟಾಗಿ 6 ಗಂಟೆ. ಇವಾಗ ಪಟಾರ್ ಅಂತ ಬನ್ನಿ ಹೋಗೋಣ. ಹೋಗ್ಬಿಟ್ಟು ವಿಲ್ ಸಿ ದ ಟಾಕ್ಸಿಕ್ ಮೂವಿ ನೋಡಿ ಹೆಂಗಿದೆ ಅಂತ ಹೇಳ್ತೀನಿ. ಕಾಮನ್ ಲೆಟ್ಸ್ ಗೋ. ನೋಡಿ ಡಾರ್ಲಿಂಗ್ಸ್, ಇನ್ನೂ ಯಾರು ಎದ್ದೇ ಇಲ್ಲ ಅನಿಸುತ್ತೆ. ರೋಡೆಲ್ಲ ಖಾಲಿ ಹೊಡಿತಾ ಇದೆ. ಈ ಟೈಮಲ್ಲಿ ಐ ಆಮ್ ಗೋಯಿಂಗ್ ಟು ಟಾಕ್ಸಿಕ್ ಮೂವಿ. ಅದು ಒಬ್ಬನೇ ಹೋಗ್ತಾ ಇದ್ದೀನಿ ಟಾಕ್ಸಿಕ್ ಮೂವಿಗೆ. ಬನ್ನಿ ಲೆಟ್ಸ್ ಗೋ. ಬಡಿ ಮಕ್ಕಳು ಫ್ರೆಂಡ್ಸ್ ಯಾರು ಬರಲೇ ಇಲ್ಲ ಡಾರ್ಲಿಂಗ್ಸ್. ಕರೆದ್ರೆ 6 ಗಂಟೆಗೆ ಯಾರು ಎದ್ದೇಳ್ತಾರೆ? ಹೋಗಪ್ಪ, ಅಲ್ಲದೆಲ್ಲ ಆಗಲ್ಲ ನನ್ನ ಕೈಲಿ, ಹಂಗೆ ಅಂತ. ಏನಿದ್ರೆ ಏನು ಬಂತು, ಒಬ್ಬೊಬ್ಬನೇ ಮೂವಿಗೆ ಹೋಗೋ ಥರ ಇದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ನ? ಇಟ್ಸ್ ಓಕೆ, ಬನ್ನಿ ಇವಾಗ ಹೋಗಿ ಟಾಕ್ಸಿಕ್ ನೋಡೋಣ. ಕಾಮ ಡಾರ್ಲಿಂಗ್ಸ್, ಬನ್ನಿ ತಿಂಡಿ ತಿನ್ಕೊಂಡು ಹೋಗ್ಬೋಣ. ತಿಂಡಿ ತಿನ್ಕೊಂಡು ಹೋದರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ನೋಡಿ ಸದ್ಯಕ್ಕೆ 6 ಗಂಟೆಗೆ ಓಪನ್ ಇದೆಯಲ್ಲ ಡಾರ್ಲಿಂಗ್ಸ್, ಇಲ್ಲಿ ಪರವಾಗಿಲ್ಲ. ಉಪ್ಪಿಟ್ಟು ಅಂದರೆ ಏನಂತಾರೆ, ಚೌಚೌಬಾತ್ ಅಂತ ಇವರು ಸ್ಟೈಲಾಗಿ ಅಂದರೆ ನಾವು ಉಪ್ಪಿಟ್ಟು ಅಂತ ಇದ್ದೀವಿ ಲೋಕಲಾಗಿ. ಚಟ್ನಿ ಹಾಕಿವಿ. ಚಟ್ನಿ ಆಗಿಲ್ವಾ? ಚಟ್ನಿ ಇಲ್ಲ ಡಾರ್ಲಿಂಗ್ಸ್. ನೋಡಿ ಬರೀ ಉಪ್ಪಿಟ್ಟು ತಿನ್ನಬೇಕು. ಬೇಗ ಬನ್ನಿ, ರಪ್ಪಾರ್ ಅಂತ ತಿಂದು ಟಪಾರ್ ಅಂತ ಹೋಗ್ಬೇಡ. ಹೊಗೆ ಹೆಂಗೆ ಬರ್ತಾಯಿದೆ ನೋಡಿ, ಹೆಂಗೋ ಬಿಸಿದು. ಚಳಿಗೆ ಬಿಸಿ ತಿಂತಿದ್ರೆ ಆಹಾ. ಗಂಟ್ಲೆ ಸುಟ್ಟೋಯ್ತಲ್ಲಪ್ಪ, ಹೆವಿ ಸುಡ್ತಾ ಇದೆ ಡಾರ್ಲಿಂಗ್. ಸರಿಗೆ ಸುಡ್ತಾ ಇದೆ ಅಪ್ಪ. ಇವಾಗ ತಾನೇ ಮಾಡಿರೋದಲ್ವಾ, ಅದಕ್ಕೆ. ನೋಡಿ ಡಾರ್ಲಿಂಗ್ಸ್, ಬೆಳಗ್ಗೆ 6 ಗಂಟೆಗೂ ಹೋಟೆಲ್ ಓಪನ್ ಇರುತ್ತೆ. ಆ್ಯಂಡ್ ಅಲ್ಲಿ ತಿಂಡಿ ಸಿಗುತ್ತೆ, ಇಡ್ಲಿ ಮತ್ತು ಚೌಚೌಬಾತ್, ಉಪ್ಪಿಟ್ಟು ಇವೆಲ್ಲ ಸಿಗುತ್ತೆ ಅಂತ ಇವತ್ತೇ ಗೊತ್ತಾಯಿದ್ದು. ಓಕೆ, ಓಪನ್ ಇತ್ತಲ್ಲ, ಏನಾದರೂ ಇರುತ್ತಾ ಅಂತ ನೋಡಿದೆ. ಬಟ್ ಎಲ್ಲ ಇದೆ ಡಾರ್ಲಿಂಗ್ಸ್. ಮಹಾಲಕ್ಷ್ಮಿ ಕ್ಯಾಂಟೀನ್, ಸಸ್ಯಾಹಾರಿ, ಪ್ಯೂರ್ ವೆಜ್. ಬನ್ನಿ ಹೋಗೋಣ, ನೀರು ಕುಡ್ಕೊಳ್ಳೋಣ. ಟಾಕ್ಸಿಕ್ ಕಮ. ನಾನು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀನಿ ಅಂತಲೇ ನಂಗೆ ಗೊತ್ತಿಲ್ಲ ಡಾರ್ಲಿಂಗ್ಸ್. ಯಾಕೆ ಅಂದರೆ ಇಟ್ ಈಸ್ ಅವರ್ ಕನ್ನಡ ಫಿಲ್ಮ್. ಅದಕ್ಕೆ ನಮ್ಮ ಕನ್ನಡ ಸಿನಿಮಾ ಆ ರೇಂಜಿಗೆ ನೇಮ್ ಮಾಡಿದೆ. ಆ್ಯಂಡ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ ಅಂಥ ಸಿನಿಮಾನ ನಾವು ಹೋಗಿ ನೋಡಲಿಲ್ಲ ಅಂದರೆ ದಟ್ ಈಸ್ ನಾಟ್ ಫೇರ್. ಅದು ನೀವು ಕೂಡ ಎಲ್ಲರೂ ಹೋಗಿ ನೋಡಿ ಡಾರ್ಲಿಂಗ್ಸ್, ಬಿಕಾಸ್ ಇಟ್ಸ್ ಕನ್ನಡ ಫಿಲ್ಮ್ ಇನ್ ದ ಗ್ಲೋಬಲ್ ಮಾರ್ಕೆಟ್. ಬನ್ನಿ ಹೋಗೋಣ. ನೋಡಿ ಡಾರ್ಲಿಂಗ್ಸ್, ಪಾರ್ಕಿಂಗಿಗೆ ಇದು ಥಿಯೇಟ್ರ್ ಮುಂದೆ ಎಲ್ಲ ಪಾರ್ಕ್ ಮಾಡೋದಕ್ಕೆ, ಬೈಕ್ನ ಪಾರ್ಕ್ ಮಾಡೋದಕ್ಕೆ ಯಾರ ರೇಂಜಿಗೆ ಟ್ರಾಫಿಕ್ ಆಗಿದೆ. ಬೆಳಗ್ಗೆ 6 ಗಂಟೆ ಜನ ಬರ್ತಾರೆ ಡಾರ್ಲಿಂಗ್ಸ್. ನಾವು ಕೊಡೋ ಸ್ಟೋರಿ, ನಾವು ಕೊಡೋ ಪ್ರಾಡಕ್ಟ್ ಕರೆಕ್ಟಾಗಿದ್ದರೆ
ಜನ ಎಷ್ಟೊತ್ತಿಗಾಗಲಿ ನಿದ್ದೆ ಬಿಟ್ಟು ಅವ್ರ ಕೆಲಸ ಬಿಟ್ಟು ಬಂದು ನೋಡ್ತಾರೆ. ನಾವು ಜೆನ್ಯೂನ್ ಆಗಿ ಕರೆಕ್ಟಾಗಿ ಪ್ರಾಡಕ್ಟ್ ಕೊಡ್ಬೇಕಷ್ಟೆ. ಯಾವ ಥರ ಹರಿಬರಿಲಿ ಹೋಗ್ತಾ ಇದ್ದಾರೆ ಅಂದರೆ ಡಾರ್ಲಿಂಗ್ಸ್, ಇನ್ನೂ ಒಂದು 2 to 3 ಮಿನಿಟ್ಸ್ ಇದೆ. ಮೀನ್ಸ್ ಅಲ್ಲಿ ಹೋದ್ಮೇಲೆ ಕೂಡ ಒಂದು 10 ಮಿನಿಟ್ಸ್ ಲೇಟಾಗಿ ಸ್ಟಾರ್ಟ್ ಆಗೋದು, ಎಲ್ಲ ಓಡ್ತಿದ್ದಾರೆ. ಎಷ್ಟು ಒಂದು ಕ್ಯೂರಿಯಾಸಿಟಿ ಅಥವಾ ಒಂದು ಏನಂತಾರೆ, ಅದೊಂದು ಎಕ್ಸೈಟ್ಮೆಂಟ್ನ ಬಿಲ್ಡ್ ಮಾಡಿದೆ ನೋಡಿ ಟಾಕ್ಸಿಕ್. ಬನ್ನಿ ಹೋಗಿ ನೋಡೋಣ ಹೆಂಗಿದೆ ಅಂತ. ಐ ವಿಲ್ ಸೇ ಮೈ ರಿವ್ಯೂನ, ನನ್ನ ರಿವ್ಯೂನ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಇಲ್ಲಿದೆ ನೋಡಿ Audi 7. ಇಲ್ಲಿ ನೋಡಿ 640ಗೆ ನೆಕ್ಸ್ಟ್ ಅಪ್ ಸ್ಕ್ರೀನ್ ನಂಬರ್ 7. ಹೋಗೋಣವಾ? ಓಪನ್ ಇದೆ, ಲೆಟ್ಸ್ ಗೋ. ಕರೆಕ್ಟಾಗಿ 640 ಇದೀವಿ. ಆ್ಯಡ್ ರನ್ ಆಗ್ತಾ ಇದೆ. ಬನ್ನಿ, ಇವನ್ ಘನಘೋರ ಬದುಕನ್ನ ಎಳೆಯಾಗಿ ಬಿಡಿಸ್ ನೋಡೋಣ. ಹಾಯ್ ಡಾರ್ಲಿಂಗ್ಸ್, ಬೆಳಿಗ್ಗೆನೆ ಟಾಕ್ಸಿಕ್ ಮೂವಿ ನೋಡ್ಕೊಂಬಂದೆ. ಫಸ್ಟ್ ಶೋ 6:30ಗೆ, ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮೊದಲನೇದಾಗಿ ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸಿನಿಮಾ ನೋಡಿ ಅಥವಾ ಸಿನಿಮಾ ಬಗ್ಗೆ ರಿವ್ಯೂ ಕೊಡಿ ಅಥವಾ ಕೆಟ್ಟದಾಗ ಮಾತಾಡಿ. ಮೊದಲನೇದು, ಇದು ರೀಜನಲ್ ಲ್ಯಾಂಗ್ವೇಜಿಗೆ ಮಾಡಿರುವಂಥ ಸಿನಿಮಾ ಅಲ್ಲ, ಅಂದರೆ ಬರೀ ಕನ್ನಡಕ್ಕಾಗಿ ಮಾತ್ರ ಮಾಡಿರುವಂಥ ಸಿನಿಮಾ ಅದು ಅಲ್ಲ. ಅದನ್ನು ನಾವು ಫಸ್ಟು ನೀಟಾಗಿ ಅರ್ಥ ಮಾಡ್ಕೊಬೇಕು. ಎರಡನೇದಾಗಿ, ಈ ಸಿನಿಮಾ ಈಸ್ ರೆಪ್ರೆಸೆಂಟಿಂಗ್ ಗ್ಲೋಬಲ್ ಮಾರ್ಕೆಟ್ನ ರೆಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಬೇಕು. ಮೂರನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ ಡಾರ್ಲಿಂಗ್ಸ್, ಇದು ಕನ್ನಡದ ಸಿನಿಮಾ, ನಮ್ಮ ಕನ್ನಡದ ನಟ ಮಾಡಿರುವಂಥ ಸಿನಿಮಾ, ನಮ್ಮ ಕನ್ನಡದ ಭಾಷೆಯನ್ನು ದೊಡ್ಡ ಮಟ್ಟದಲ್ಲಿ ಇರಿಸುವಂಥ ಒಂದು ಪ್ರಯತ್ನ. ಈ ಪ್ರಯತ್ನನ ನೀವು ನೋಡಿ ಇಷ್ಟಪಡಿ. ಎಲ್ರಿಗೂ ಇಷ್ಟಪಡಬೇಕು ಅಂತ ಏನಿಲ್ಲ, ತುಂಬ ಜನಕ್ಕೆ ಇಷ್ಟ ಆಗ್ಬೋದು, ತುಂಬ ಜನಕ್ಕೆ ಇಷ್ಟ ಆಗ್ದೇ ಇರ್ಬೋದು. ಬಟ್ ಇಷ್ಟ ಆಗಿಲ್ಲ ಅಂದರೆ ಸೈಲೆಂಟ್ ಆಗಿರಿ. ಅದನ್ನು ಕೆಟ್ಟದಾಗಿ ಆಡ್ಕೊಳ್ಳೋ ರೀತಿ ನಾನು ನೋಡ್ತಾ ಇದ್ದೀನಿ. ಫಸ್ಟ್ ಶೋ ಹೋಗಿದ್ದೀನಿ 6 o'clockಗೆ. ಇಂಟರ್ವ್ಯೂಲಲ್ಲಿ ಆಚೆ ಬಂದಿದ್ದೀನಿ, ಆಲ್ರೆಡಿ ರಿವ್ಯೂಸ್ ಬರ್ತಾ ಇದೆ ಕೆಟ್ಟದಾಗಿ. ಏನೂ ಇಲ್ಲ, ಬರೀ ಆ ಥರ, ಬರೀ ಈ ಥರ, ಹಾಗೆ ಹೀಗೆ ಅಂದ್ಕೊಂಡು. ದಟ್ ಈಸ್ ನಾಟ್ ಗುಡ್. ಅದು ಕೂಡ ಬೇರೆ ಲ್ಯಾಂಗ್ವೇಜಸ್ಸಿಂದ ಬಂದರೆ ಇಟ್ಸ್ ಓಕೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಎಷ್ಟಿಗೆ ಮಾರ್ಕೆಟ್ ದೊಡ್ಡದಾಗಿ ಬೆಳೀತಾ ಇದೆ ಆ್ಯಂಡ್ ಅವ್ರನ್ನ ತುಳಿಯೋದಕ್ಕೋ ಅಥವಾ ಕುಗ್ಸೋದಕ್ಕೋ ಕೆಳಗಡೆ ಬೀಳ್ಸೋದಕ್ಕೋ ಆ ಥರ ಮಾತಾಡ್ತಾರೆ ಅಂತ. ನಾನು ನೋಡಿದ್ದು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಕನ್ನಡದವರೇ ಕನ್ನಡ ಸಿನಿಮಾಗೆ ಆ ಥರ ರಿವ್ಯೂಸ್ನ ಕೊಡ್ತಾ ಇರೋದು. ಅದು ಇನ್ನು ಸಿನಿಮಾ ನೋಡಿದೆ, ಬರೀ ಫಸ್ಟ್ ಹಾಫಲ್ಲಿ ಹೇಗೆ ಡಿಸೈಡ್ ಮಾಡ್ತಾರೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆಗಲೇ ನನಗೆ ಬೇಜಾರಾಗೋದು, ಏನು ಈ ಥರ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಒಬ್ಬರು ಕನ್ನಡದವರಾಗಿ ನಮ್ಮ ಕನ್ನಡ ಸಿನಿಮಾ, ನಮ್ಮ ಮನೆ ಸಿನಿಮಾ ಇದು, ನಮ್ಮನೆ ಊಟನ ಬೇರೆಯವ್ರ ಮನೆಗೆಲ್ಲ ಹೋಗಿ ಬಡಿಸ್ತಾ ಇದ್ದಾರೆ. ನಮ್ಮನೆ ಊಟ ನಮ್ಗೆ ಅವತ್ತೇನೋ ಉಪ್ಪು ಜಾಸ್ತಿ ಆಗಿರ್ಬೋದು ಅಥವಾ ಖಾರ ಜಾಸ್ತಿ ಅಥವಾ ಏನೋ ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು. ಬಟ್ ಅದನ್ನು ನಾವು ಯಾವತ್ತೂ ಬಿಡ್ಕೊಳ್ಬಾರ್ದು. ಚೆನ್ನಾಗಿಲ್ಲ, ಇವರು ಮಾಡೋಕ್ಕೆ ಬರೋಲ್ಲ ಅಂತ ನಾವೇ ಆಡ್ಕೊಬಾರ್ದು. ದಿಸ್ ಈಸ್ ವಾಟ್ ಐ ಫೆಲ್ಟ್. ನೀವೇನಾದರೂ ಹೋಗಿ ಸಿನಿಮಾನ ನೋಡಿದ್ರೆ ನಿಮ್ಗೆ ಇಷ್ಟ ಆದರೆ ಒಳ್ಳೆಯದೇ, ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕೆಟ್ಟದಾಗ ಮಾತಾಡಬೇಡಿ. ನಿಮ್ಮ ರಿವ್ಯೂನ ನೀವು ಹಾಕಿ, ಬಟ್ ತುಂಬ ಚೀಪಾಗಿ ಹಾಕಕ್ಕೆ ಹೋಗ್ಬಿಡಿ. ನನ್ನ ರಿವ್ಯೂ ನೀವು ಕೇಳಿದ್ರೆ, ದಿಸ್ ಈಸ್ ನಾಟ್ ಮೆಂಟ್ ಫಾರ್ ಓನ್ಲಿ ಕನ್ನಡ ಲ್ಯಾಂಗ್ವೇಜ್, ಇಟ್ ಈಸ್ ಎ ಗ್ಲೋಬಲ್ ಐಡಿಯಲೈಸ್ಡ್ ಮೂವಿ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಒಂದು ತಪ್ಪೇನಾಗಿದೆ ಅಂತಂದರೆ, ಇದು ಇಂಗ್ಲೀಷ್ ಮೂವಿ ಆಗಿ ನಾವು ಕನ್ನಡದಲ್ಲಿ ನೋಡಿದರೆ ವಾವ್ ಚೆನ್ನಾಗಿದೆ ಅಂತ ಇದ್ರು. ಬಟ್ ಇದು ಕನ್ನಡ ಮೂವಿ ಆಗಿ ಇಂಗ್ಲೀಷಲ್ಲಿ ರಿಲೀಸ್ ಆಗಿದೆಯಲ್ಲ, ಅದಕ್ಕೆ ನಮಗೆ ಇದರಲ್ಲಿ ಏನಿಲ್ಲ, ಅರ್ಥ ಆಗ್ತಾ ಇಲ್ಲ, ಕ್ಲೈಮ್ಯಾಕ್ಸಲ್ಲಿ ಏನು ಹಿಂಗೆ ಬಂತು, ಅರ್ಥನೇ ಆಗಲಿಲ್ಲ. ಯಾಕೆ ಅರ್ಥ ಆಗಲ್ಲ? ಕರೆಕ್ಟಾಗಿ ನೋಡಿದ್ರೆ ದಿಸ್ ಈಸ್ ಎ ಸೈಕಲಾಜಿಕಲ್ ಥ್ರಿಲ್ಲರ್. ನಮ್ಮ ಥಾಟ್ಸ್ಗಳು ಹೇಗೆ ವರ್ಕ್ ಆಗುತ್ತೆ, ಗಿಲ್ಟ್ ಅನ್ನೋದು ಹೇಗೆ ಕಾಡುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಆ್ಯಂಡ್ ನನಗೆ ಇಷ್ಟ ಆಯಿತು. ಖಂಡಿತವಾಗ್ಲೂ ಒಂದು ಸಲ ಆರಾಮಾಗಿ ನೋಡ್ಬೋದು. ಅದು ನಮ್ಮ ಕನ್ನಡದ ಪ್ರಯತ್ನ, ಒಂದು ದೊಡ್ಡ ಪ್ರಯತ್ನ. ಈ ಪ್ರಯತ್ನಕ್ಕೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಮಾಡಬೇಕು. ನೀವು ಕೂಡ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಕೂಡ ಹೋಗಿ ನೋಡಿ ಸಿನಿಮಾನ. ನಿಮ್ಗೆ ಇಷ್ಟ ಆದರೆ ಡೂ ಶೇರ್ ಇಟ್. ನಿಮ್ಗೆ ಇಷ್ಟ ಆಗಲಿಲ್ವಾ, ಶಟ್ ಯುವರ್ ಮೌತ್ ಆ್ಯಂಡ್ ಸಿಟ್ ಬ್ಯಾಕ್. ಇದು ನನ್ನ ಒಪಿನಿಯನ್. ಬಿಕಾಸ್ ನಮ್ಮ ಸಿನಿಮಾ ರೀ, ನಮ್ಮ ಮನೆ ಮಗ ರೀ, ನಮ್ಮೂರು ಹುಡುಗ ರೀ, ನಮ್ಮನೆ ಊಟ ಇದು. ದಯವಿಟ್ಟು ಕೆಟ್ಟದಾಗಿ ಮಾತಾಡಬೇಡಿ. ಬಿಕಾಸ್ ಈ ಒಂದು ಸಿನಿಮಾ ಗೆದ್ದರೆ ಕನ್ನಡದ ಮಾರ್ಕೆಟ್ ದೊಡ್ಡದಾಗಿ ಬೆಳ್ಕೊಳ್ಳುತ್ತೆ. ತುಂಬ ಜನ ಸಿನಿಮಾಗಳನ್ನ ಮಾಡಬೇಕು ಅಂತ ಬರ್ತಾರೆ, ಪ್ರೊಡ್ಯೂಸರ್ಸ್ಗಳು ಹುಡ್ಕೊಂಬರ್ತಾರೆ, ಹೊಸ ಕಲೆಗಳ ಆಚೆ ಬರುತ್ತೆ, ಆ್ಯಕ್ಟರ್ಸ್ಗಳಿಗೆ ದೊಡ್ಡ ಚಾನ್ಸಸ್ಗಳು ಸಿಗುತ್ತೆ. ಅದೇ ಈ ಸಿನಿಮಾ ಸೋತ್ರೆ ಆಲ್ಮೋಸ್ಟ್ ಎಲ್ಲ ಈ ಕನ್ನಡದ ಹೀರೋಗಳೆಲ್ಲರೂ
ಬೇರೆ ಬೇರೆದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ತುಂಬ ಜನ. ಇಲ್ಲ, ಇವಾಗ ಕನ್ನಡದ ಮಾರ್ಕೆಟ್ ಕೂಡ ತುಂಬ ಅಂದರೆ ತುಂಬ ಕೆಳಗಡೆ ಇರುವಂಥ ಟೈಮು. ಈ ಟೈಮಲ್ಲಿ ನಾವು ಸಪೋರ್ಟ್ ಮಾಡಬೇಕೇ ಹೊರತು ಕಾಲು ಎಳಿಬಾರ್ದು ಡಾರ್ಲಿಂಗ್ಸ್. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಆದರೆ ಸಪೋರ್ಟ್ ಮಾಡಿ ಡಾರ್ಲಿಂಗ್ಸ್, ಬಟ್ ಕಾಲು ಎಳೆಯೋಕ್ಕೆ ಮಾತ್ರ ಹೋಗ್ಬಿಡಿ. ಬಿಕಾಸ್ ಕಾಲು ಎಳೆಯೋರು ಯಾವತ್ತಿದ್ರು ಕಾಲು ಕೆಳಗಡೆನೇ ಇರ್ತಾರೆ. ಅದೊಂದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರೂ ಟಾಕ್ಸಿಕ್ನ ನೋಡಿ, ಸೂಪರಾಗಿದೆ, ಸಖತ್ತಾಗಿದೆ. ಕೆಲವೊಬ್ಬರಿಗೆ ಸ್ಟೋರಿ ಇಷ್ಟ ಆಗದೇ ಹೋಗ್ಬೋದು, ಬಟ್ ದ ಥಿಂಗ್ ಈಸ್ ಎಲ್ಲರೂ ಒಪ್ಕೊಬೇಕು. ಸಿನಿಮಾಟೋಗ್ರಫಿ ಆಗಲಿ, ಆ್ಯಕ್ಟಿಂಗ್ ಆಗಲಿ, ವಿಜುವಲ್ಸ್ ಆಗಲಿ, ಯಶ್ ಅವರ ಆ್ಯಕ್ಟಿಂಗ್, ಅದ್ರ ಜೊತೆಗೆ ಪ್ರತಿಯೊಬ್ಬರು ಪಟ್ಟಿರುವಂಥ ಈ ಎಫರ್ಟ್ಸ್ ಕಣ್ಣು ಮುಂದೆ ಹಾಗೆ ಕಾಣಿಸ್ತಾ ಇದೆ. ವಿ ನೋ ದಟ್ ಒಂದೂವರೆ ನಿಮಿಷದ ವೀಡಿಯೋ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ, ಅದರಲ್ಲಿ ಒಂದು 10 ನಿಮಿಷದ ಶಾರ್ಟ್ ಫಿಲ್ಮ್ ಮಾಡ್ತೀವಿ ಅಂದರೆ ಅದು ಎಷ್ಟು ಕಷ್ಟ ಅಂತ ಮಾಡೋರಿಗೆ ಆ್ಯಂಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಇವರು 3.5 hours, ಅಂಥದ್ರಲ್ಲಿ ಇವರು 3 hours ಸಿನಿಮಾನ ಮಾಡಿದ್ದಾರೆ. ಅದು ಅಂಥ ದೊಡ್ಡ ಸ್ಕೇಲಲ್ಲಿ. ಸುಮ್ಮನೆ ಹೇಳೋದಲ್ಲ, 4 ವರ್ಷ ತೊಗೊಂಡ್ಬಿಟ್ರು ಅಂತ. 4 ವರ್ಷ ಕಮ್ಮಿನೇ ಆಯಿತು, ಬಿಕಾಸ್ ಅಷ್ಟು ಹ್ಯೂಜ್ ಆಗಿ ಆ್ಯಂಡ್ ಅಷ್ಟು ಪರ್ಫೆಕ್ಟಾಗಿ ಶಾರ್ಟ್ಸ್ಗಳನ್ನ ತೆಗೆದಿದ್ದಾರೆ. ಇಷ್ಟು ಹೇಳ್ಬೋದು ಡಾರ್ಲಿಂಗ್ಸ್. ದಿಸ್ ಈಸ್ ಮೈ ರಿವ್ಯೂ ಟಾಕ್ಸಿಕ್ ಬಗ್ಗೆ. ನೀವು ಕೂಡ ನೋಡಿ, ಆದರೆ ಒಳ್ಳೆದನ್ನು ಮಾತಾಡಿ, ಗೆಲ್ಸೋಣ, ನಮ್ಮವ್ರನ್ನ ಬೆಳೆಸೋಣ. ಇವಾಗ ಸದ್ಯಕ್ಕೆ ನಾನು ನಾಳೆ ರೇಡಿಯೋ ಸಿಟಿ ಇಂಟರ್ವ್ಯೂಗೆ ಶರ್ಟ್ ತೊಗೊಳಕ್ಕೆ ಬಂದಿದ್ದೀನಿ. ಯಾವ್ದಾದ್ರು ಒಂದು ಶರ್ಟ್ ಸೆಲೆಕ್ಟ್ ಮಾಡಿ. ನನ್ನ ಪ್ರಕಾರ ಐ ಆಮ್ ಸೆಲೆಕ್ಟಿಂಗ್ ರೆಡ್ಡಲ್ಲಿ ಹೋಗೋಣ ಅಂತ. ಹಾಯ್, ನೈಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗುತ್ತೆ ವಿಡಿಯೋಸ್ ಎಲ್ಲ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೌದಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಏನಾದರೂ ಇದ್ದರೆ ಮೆಸೇಜ್ ಮಾಡಿ ಮಾಡಿಕೊಡ್ತೀನಿ. ಬಾಯ್ ಮ್ಯಾಮ್. ಓಕೆ ಡಾರ್ಲಿಂಗ್ಸ್, ಇವಾಗ ನಾನು ಈ ಶರ್ಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ರೆಡ್ ಶರ್ಟ್ ಫುಲ್ ಆಮಲ್ಲಿ ಸಿಕ್ಕಿದೆ. ನಿನ್ನೆ ಹಾಫ್ ಆಮಲ್ಲಿತ್ತು, ಇವಾಗ ಫುಲ್ ಆಗಿದೆ. ಇದನ್ನೊಂದು ಸ್ವಲ್ಪ ಟ್ರೈ ಮಾಡೋಣ. ರೆಡ್ ಆಲ್ವೇಸ್ ವರ್ಕ್ಸ್ ಫಾರ್ ಮೀ. ಒಂದು ಸೇಯಿಂಗ್ಸ್ ಇದೆ ಗೊತ್ತಾ, ವೆನ್ ಯು ಆರ್ ಇನ್ ಡೌಟ್ ವೇರ್ ರೆಡ್ ಅಂತ. ಸೊ ರೆಡ್ಡನ್ನು ಎತ್ತಾಕೋತಾ ಇದ್ದೀನಿ. ನೋಡೋಣ ಇದನ್ನೊಂದು ಸಲ ವೇರ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ. ಓಕೆ ಡಾರ್ಲಿಂಗ್ಸ್, ನಾನು ಈ ರೆಡ್ ಶರ್ಟಿಗೆ ಒಳಗಡೆ ವಿತ್ ಕ್ರೀಮ್ ಟೀ ಶರ್ಟ್ ಹೋಗೋಣ ಅಂದ್ಕೊಂಡಿದ್ದೀನಿ. ಕ್ರೀಮ್ ಕೂಡ ಮ್ಯಾಚ್ ಆಗುತ್ತೆ ಅಲ್ವಾ? ಮ್ಯಾಚ್ ಆಗುತ್ತೆ ತಾನೇ? ಸೈಜ್ ಇದೆ ನೋಡೋಣ. ರಿಲ್ಯಾಕ್ಸ್ ಎಮ್ ಇದೆ, ಎಸ್ ಇದೆ, ಕರೆಕ್ಟಾಗಿ ಫಿಟ್ ಆಗುತ್ತೆ. ಓಕೆ, ವಿಲ್ ಟೇಕ್ ದಿಸ್ ಒನ್ ಶರ್ಟ್ ಒಳಗಡೆ ಹಾಕೋದಕ್ಕೆ. ಇವಾಗ ಪ್ಯಾಂಟ್ನ ಸೆಲೆಕ್ಟ್ ಮಾಡೋಣ ಬನ್ನಿ. ಯಾವ್ದು ಮ್ಯಾಚ್ ಆಗುತ್ತೆ? ರೆಡ್ ಮತ್ತು ಕ್ರೀಮಿಗೆ ಇದು ಮ್ಯಾಚ್ ಆಗುತ್ತೆ ಅನಿಸುತ್ತೆ. ಬಿಟ್ಟರೆ ಸ್ಕೈ ಬ್ಲೂ ಮ್ಯಾಚ್ ಆಗುತ್ತೆ, ಬಟ್ ನಂತರ ಸ್ಕೈ ಬ್ಲೂ ತುಂಬ ಇದೆ, ಸೊ ಸ್ಕೈ ಬ್ಲೂ ಬೇಡ. ಡಾರ್ಲಿಂಗ್ಸ್, ಇಲ್ಲೊಂದು ಪ್ಯಾಂಟ್ ಇದೆ ನೋಡಿ. ಯಾವ ಥರ ಇದೆ ಅಂದರೆ ನೋಡೋದಕ್ಕೆ ಕೊಳೆ ಆದಂಗೆ ಕಾಣಿಸ್ತಾಯಿದೆ. ಇದನ್ನೇನಾರು ನಾನು ತೊಗೊಂಡೋಗ್ಬಿಟ್ರೆ ನಮ್ಮಮ್ಮ ದಿನ ಹೋಗಿತಾರೆ ಅನಿಸುತ್ತೆ. ಏನು ಇಷ್ಟೊಂದು ಕೊಳೆ ಆಗೈತಲ್ಲ ಅಂತ ದಿನ ಒಗ್ದು ಅರ್ಧಾಕ್ಬಿಡುತ್ತೆ. ಪಕ್ಕ ಅಷ್ಟು ಕೊಳೆ ಆಗಿದೆ ನೋಡಿ ನೋಡೋಕ್ಕೇ. ಬಟ್ ಇರೋದು ಹಾಗೆ ಹೇಳಿದ್ದು. ನಮ್ಮ ಅಮ್ಮಂಗೆ ಸಿಕ್ಬಿಟ್ರೆ ಇದು ಖುಷಿ ನಮ್ಮಮ್ಮಗೆ ಒಗೆಯೋಕ್ಕೆ. ತಗೋ ಒಗಿ ಅಂತ ಒಗಿತಾ ಇರುತ್ತೆ. ಅದು ಮಾತ್ರ ಬೇಡ. ಈ ಟ್ರಯಲ್ ರೂಮ್ಗಳಲ್ಲೆಲ್ಲ ಡಾರ್ಲಿಂಗ್ಸ್ ಯಾವ ಥರ ಲೈಟಿಂಗ್ಸ್ ಹಾಕಿರ್ತಾರೆ ಅಂದರೆ, ನೀವು ಯಾವುದೇ ಥರ ಡ್ರೆಸ್ ಹಾಕಿ, ಯಾವುದೇ ಕಲರ್ ಹಾಕಿ, ಇದು ಚೆನ್ನಾಗಿ ಕಾಣಿಸ್ಬೇಕು. ನಿಮಗೆ ಚೆನ್ನಾಗಿ ಕಾಣಿಸೋ ಥರನೇ ಲೈಟಿಂಗ್ಸ್ ಹಾಕಿರ್ತಾರೆ. ನೋಡ್ತೀರಾ ಯಾವ ಥರ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ನಾವು ಯಾವುದೇ ಥರ ಡ್ರೆಸ್ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ಬಿಡ್ಬೇಕು, ಕೊಟ್ಟಲ್ಲಿ ತೊಗೊಂಬಿಡ್ಬೇಕು ಇವ್ರಿಗೆ ಅಲ್ವಾ? ಆ ಥರ ಲೈಟಿಂಗ್ಸ್ ಹಾಕಿರ್ತಾರೆ. ಇಲ್ಲೂ ನಾನೇ. ಬನ್ನಿ ಡ್ರೆಸ್ನ ಟ್ರೈ ಮಾಡಿ ನೋಡೋಣ. ರೆಡ್, ಕ್ರೀಮ್ ಆ್ಯಂಡ್ ಬ್ಲ್ಯಾಕ್. ಓಕೆ ಡಾರ್ಲಿಂಗ್ಸ್, ಹೆಂಗೆ ಕಾಣಿಸ್ತಾ ಇದೆ ನೋಡಿ ನನ್ನ ಕಾಂಬಿನೇಷನ್. ರೆಡ್ ಆ್ಯಂಡ್ ಕ್ರೀಮ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇಸ್ ಇಟ್ ಲುಕಿಂಗ್ ಗುಡ್? ಓಕೆ, ತೊಗೊಂಬೋಣ ಇದನ್ನೇ. ಹಂಗೇನು ಓಕೆ, ಜಾಸ್ತಿ ನೋಡೋಕ್ಕಾಗಲ್ಲ. ಬಟ್ ಪ್ಯಾಂಟ್ ಏನೋ ಬ್ಲೂಗೆ ಮ್ಯಾಚ್ ಆಗ್ತಾ ಇದೆಯೇ. ಬ್ಲ್ಯಾಕ್ ಹಾಕಿ ನೋಡೋಣವಾ? ನೋಡ ಬಂದಿರೋದು ಅದಕ್ಕೆ ತಾನೆ. ಚಿನ್ನ ಕಣ ನೀವು ಹೀರೋ. ಲೆಟ್ಸ್ ವೇರ್ ದಟ್. ನೋಡಿ ಡಾರ್ಲಿಂಗ್ಸ್, ಬ್ಲ್ಯಾಕ್ ಹಾಕಿದ್ದೀನಿ. ಇಸ್ ದಿಸ್ ಲುಕಿಂಗ್ ಗುಡ್? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬ್ಲ್ಯಾಕ್ ಆ್ಯಂಡ್ ರೆಡ್ ಆ್ಯಂಡ್ ಕ್ರೀಮ್ ಕಾಂಬೋ. ಓಕೆ ನನಗೆ ಓಕೆ ಅಲ್ಲ ಡಾರ್ಲಿಂಗ್ಸ್? ನನಗೇನೋ ಇಷ್ಟ ಆಯಿತು. ವಿಲ್ ಟೇಕ್ ದಿಸ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬೋ. ರೆಡ್ ನಾನು ಅಷ್ಟು ಹಾಕಿಲ್ಲ, ಸೊ ರೆಡ್ ಇಷ್ಟ ಆಯಿತು. ವಿಲ್ ಗೋ ವಿತ್ ರೆಡ್. ಏನಂತೀರಾ? ಚೆನ್ನಾಗಿ ಕಾಣಿಸ್ತಾ ಇದೆ ತಾನೆ? ಆಬ್ವಿಯಸ್ಲಿ ನಾನಂದರೆ ಸಖತ್ತಾಗೆ ಕಾಣಿಸ್ತಾ ಇರ್ತೀನಿ. ಓಕೆ, ವಿಲ್ ಟೇಕ್ ದಿಸ್. ಡಾರ್ಲಿಂಗ್ಸ್, ಗ್ರೇ ಆ್ಯಂಡ್ ಬ್ಲ್ಯಾಕು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಐ ಥಾಟ್ ಆಫ್ ಬೈಯಿಂಗ್ ರೆಡ್ ಆ್ಯಂಡ್ ವೈಟ್. ಆಮೇಲೆ ಇದು ತುಂಬ ಇಷ್ಟ ಆಯಿತು. ನಾನು ಯಾವ್ದು ತೊಗೊಂಡೋಗಿರ್ಬೋದು ಅಂತ ಗೆಸ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಇಲ್ಲ ನನಗೆ ಇವೆರಡರಲ್ಲಿ ಯಾವ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ಕಮೆಂಟ್ ಮಾಡಿ. ನನಗೇನಾದರೂ ಇಷ್ಟ ಆದರೆ ನಾನು ಎಕ್ಸ್ಚೇಂಜ್ ಮಾಡ್ತೀನಿ. ಓಕೆ ಡಾರ್ಲಿಂಗ್ಸ್, ಇದನ್ನು ಮಾತ್ರ ಚೇಂಜ್ ಮಾಡ್ತೀನಿ. ಬಟ್ ಚಾರ್ಜ್ ಇಲ್ಲ, ಬ್ಲಾಗ್ ಮಾಡೋಕ್ಕಾಗಲ್ಲ. ಜಸ್ಟ್ 6% ಇದೆ.
ಆಮೇಲೆ ಪೇ ಮಾಡೋಕ್ಕೂ ಆಗ್ದಂಗೆ ಸ್ವಿಚ್ ಆಫ್ ಆಗಿಬಿಡುತ್ತೆ. ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು.